ಪ್ರತಿದಿನ ಬಾದಾಮಿ ತಿನ್ನೋದು ತುಂಬ ಒಳ್ಳೆಯದು ಬ್ರೈನ್ಗೆ ಅಂತ ಗೊತ್ತು. ಸೊ ಬ್ರೈನ್ ಇರ್ಬೋದು, ಸ್ಕಿನ್ ಇರ್ಬೋದು, ಕೂದಲಿರ್ಬೋದು, ಎಲ್ಲದಕ್ಕೂ ಈ ಬಾದಾಮಿ ತುಂಬ ಒಳ್ಳೆಯದು. ಈಗ ನಾನು ತಿನ್ನೋದಕ್ಕೂ ನೆನೆಸಿಟ್ಟಿರ್ತೀನಿ. ಅಟ್ ಎ ಟೈಮ್ ನನಗೆ ಸ್ಕಿನ್ ಕೇರ್ ಮಾಡಬೇಕಂತ ಅಂದಾಗ ಸೊ ಬಾದಾಮಿನ ಉಪಯೋಗಿಸ್ತೀನಿ. ಹೇಗೆ ಉಪಯೋಗಿಸ್ತೀನಿ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ಕಿನ್ ಕೇರ್ ಬಗ್ಗೆ ನನಗೆ ಸಾಕಷ್ಟು ಕಮೆಂಟ್ಗಳು ಬರ್ತಲೇ ಇರುತ್ತೆ. ಸೊ ನನ್ನ ಸ್ಕಿನ್ ಕೇರ್ನ ನಾನು ನಿಮಗೆ ತೋರಿಸ್ತಲೇ ಇರ್ತೀನಿ. ಆ್ಯಂಡ್ ಇದರಲ್ಲಿ ನನಗೆ ಫೇವ್ರೇಟ್ ಒಂದಿನ ಬಿಟ್ಟು ಒಂದು ದಿನ ಮತ್ತು ಸ್ಕಿನ್ ತುಂಬ ಡ್ರೈ ಜಾಸ್ತಿ ಅನ್ನಿಸ್ತಾ ಇದೆ ಅಂತಂದಾಗ ರೆಗ್ಯುಲರಾಗಿ ಮಾಡ್ತಾ ಇರ್ತೀನಿ. ಏನಪ್ಪ ಅದು ಅಂತ ಅಂದರೆ ಬಾದಾಮಿನ ಪೇಸ್ಟ್ ಮಾಡಿಕೊಂಡು ಫೇಸ್ಗೆ ಒಂದು ಪ್ಯಾಕ್ ಹಾಕ್ತೀನಿ. ಇದರಿಂದ ಬೆನಿಫಿಟ್ಸ್ ಏನು ಅಂತ ಅಂದ್ಬಿಟ್ಟು ಹೇಳ್ತೀನಿ ನೆಕ್ಸ್ಟು ಹೋಗ್ತಾ. ಅದಕ್ಕಿಂತ ಫಸ್ಟು ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಹೆಲ್ಪ್ ಆಯಿತು ಅಂತಂದರೆ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ. ಓಕೆ, ನಂದು ನಾರ್ಮಲ್ ಸ್ಕಿನ್ ಇರೋದ್ರಿಂದ ನಾನು ಇದನ್ನು ಹಸಿ ಹಾಲು ಅಂದರೆ ಕಾಯಿಸೋಕ್ಕಿಂತ ಮೊದಲು ಏನು ಪ್ಯಾಕೆಟಲ್ಲಿ ಇರುತ್ತೆ ಆ ಹಾಲನ್ನು ಎಷ್ಟು ಬೇಕಾಗುತ್ತೆ ಅಷ್ಟು, ನಾನಿವಾಗ ಒಂದು ಬಾದಾಮಿನ ತೊಗೊಳ್ತಾ ಇದ್ದೀನಿ. ಅದಕ್ಕೆ 1-2 ಟೀ ಸ್ಪೂನ್ನಷ್ಟು ನೀವು ಹಾಲನ್ನು ತೊಗೊಳ್ಬೇಕಾಗತ್ತೆ. ಈ ಥರ ಕಲ್ಲು ಇರುತ್ತೆ ಅಲ್ವಾ, ಈ ಕಲ್ಲಲ್ಲಿ ನೀಟಾಗಿ ನೀವು ಅದನ್ನು ಏನು ಪೇಸ್ಟ್ ಮಾಡ್ಕೊಳ್ಬೋದು. ತೇಯ್ದಾಗ ನಿಮಗೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪೇಸ್ಟ್ ಸಿಗುತ್ತೆ. ಸುಮ್ಮನೆ ನಾವು ಪಾರ್ಲರ್ ಅಂತ ಹೋದರೆ ಸಾವಿರಾರು ರೂಪಾಯಿ ಕೊಡೋದಕ್ಕಿಂತ ಈ ಥರ ಮನೆಯಲ್ಲೇ ಇರೋ, ಅದರಲ್ಲೂ ಬಾದಾಮಿ ಅಂತ ಅಂದರೆ ಎಲ್ಲ ಸ್ಕಿನ್ ಅವರು ಕೂಡ ಉಪಯೋಗಿಸ್ಕೊಳ್ಬಹುದು. ಅಷ್ಟು ಒಳ್ಳೆಯ ಅಂಶಗಳು ಇದರಲ್ಲಿ ಇದೆ. ಸ್ಕಿನ್ ಲೈಟ್ನಿಂಗ್ ಆಗಬೇಕು, ಫೇರ್ ಆಗಬೇಕು, ಗ್ಲೋ ಆಗಬೇಕು, ಮತ್ತು ರಿಂಕಲ್ಸ್ ಪ್ರಾಬ್ಲಮ್ ಬರಬಾರ್ದು, ಸ್ಕಿನ್ ಟೈಟ್ನಿಂಗ್ ಆಗಬೇಕು, ಇಷ್ಟು ಬೆನಿಫಿಟ್ಸು ಈ ಬಾದಾಮಿನಲ್ಲಿ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ನಂದು ನಾರ್ಮಲ್ ಸ್ಕಿನ್, ಸೊ ನನಗೆ ಹಸುವಿನ ಹಾಲು ಬಳಸೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ನನ್ನ ಸ್ಕಿನ್ಗೆ. ಸೊ ಹಾಗಾಗಿ ನಾನು ರಾ ಮಿಲ್ಕ್ನ ತೊಗೊಂಡಿದ್ದೀನಿ. ಇನ್ನು ನೀವು ಆಯಿಲಿ ಸ್ಕಿನ್ ಆಗಿದ್ದರೆ ಅಥವಾ ಸೆನ್ಸಿಟಿವ್ ಸ್ಕಿನ್ ಆಗಿದ್ದರೆ ನಿಮ್ಮ ಸ್ಕಿನ್ಗೆ ಯಾವ ಪೌಡರ್, ಫಾರ್ ಎಕ್ಸಾಂಪಲ್ ಮುಲ್ತಾನಿ ಮಿಟ್ಟಿ ಇರ್ಬೋದು ಅಥವಾ ಏನು ಪ್ಯಾಕ್ ಅಂತ ಯೂಸ್ ಮಾಡ್ತೀರಾ ಅದರ ಜೊತೆಗೆ ಈ ಬಾದಾಮಿನ ಪೌಡರ್ ಮಾಡಿ ಇಟ್ಕೊಂಡು 1 ಟೀ ಸ್ಪೂನು ಅಥವಾ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ನೀವು ಅಪ್ಲೈ ಮಾಡ್ಕೊಳ್ಬೋದು. ಇನ್ನು ಕಾಂಬಿನೇಷನ್ ಸ್ಕಿನ್ ಅಥವಾ ಡ್ರೈ ಸ್ಕಿನ್, ನಾರ್ಮಲ್ ಸ್ಕಿನ್ ಇದ್ದವರು ಈ ರೀತಿಯಲ್ಲಿ ಹಾಕ್ಕೊಳ್ಬಹುದು. ನೀವು ಯಾವುದೇ ಒಂದು ಹೊಸದಾಗಿ ಟ್ರೈ ಮಾಡಬೇಕು ಪ್ಯಾಕ್ಗಳನ್ನು ಅಂತ ಅಂದಾಗ ಪ್ಯಾಚ್ ಟೆಸ್ಟನ್ನು ಮಾಡ್ಕೊಳ್ಳಿ. ನನಗೆ ಅಡ್ಜಸ್ಟ್ ಆಗಿದೆ ಅಂದಿದ ತಕ್ಷಣ ಎಲ್ರಿಗೂ ಇದೇ ಥರ ಅಡ್ಜಸ್ಟ್ ಆಗಬೇಕಂತ ಇಲ್ಲ ಅಲ್ವಾ. ತಗೊಂಡು ಅಥವಾ ಉಗುರು ಬೆಚ್ಚಗಿರೋ ನೀರನ್ನ ಜಗ್ಗಲ್ಲಿ ತೊಗೊಂಡು ಫೇಸ್ ಫಸ್ಟು ವಾಶ್ ಮಾಡ್ಕೋಬೇಕು, ಕ್ಲೀನ್ ಮಾಡ್ಕೋಬೇಕು. ನಾನು 2 ಟಿಶ್ಯೂ ಪೇಪರ್ನ ತೊಗೊಂಡು ಉಗುರು ಬೆಚ್ಚಗಿರೋ ನೀರಿನಿಂದ ಫಸ್ಟು ಮುಖನ ಕ್ಲೀನ್ ಮಾಡ್ತೀನಿ. ಉಗುರು ಬೆಚ್ಚಗಿರೋ ನೀರು ಏನಕ್ಕೆ ಅಂತ ಅಂದರೆ ಪೋರ್ಸ್ ಏನಿರುತ್ತೆ ನಮ್ಮ ಸ್ಕಿನ್ನಲ್ಲಿ ಅದು ಓಪನ್ ಆಗೋದಕ್ಕೆ. ದೆನ್ ನಾವು ಯಾವುದೇ ಪ್ಯಾಕ್ ಅಥವಾ ಯಾವುದೇ ಸ್ಕ್ರಬ್ ಮಾಡ್ಕೊಳ್ಳುವಾಗ ಸೊ ಅದು ತುಂಬ ಚೆನ್ನಾಗಿ ಎಕ್ಸ್ಫೋಲಿಯೇಟ್ ಆಗುತ್ತೆ. ಅಂದರೆ ಏನಾದರೂ ಡರ್ಟ್, ಇಂಪ್ಯೂರಿಟೀಸ್ ಅದೆಲ್ಲವೂ ಕೂಡ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಬೆಚ್ಚಗಿದೆ ಅನ್ನೋ ನೀರಿನಿಂದ ಈ ಥರ. ಓಕೆ, ಇವಾಗ ನಾನು ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ಅಪ್ಲೈ ಮಾಡಿ ಒಂದು 10 ನಿಮಿಷ ಹಾಗೆ ಬಿಡಿ. ಸ್ವಲ್ಪ ಡ್ರೈ ಅನ್ನೋ ಥರ ಫೀಲ್ ಅನಿಸುತ್ತೆ, ಅಂದರೆ ಸ್ಕಿನ್ ಅಬ್ಸರ್ವ್ ಮಾಡಿದೆ ಅನ್ನೋ ಥರ ನಿಮ್ಗೆ ಅನಿಸುತ್ತೆ ಅಲ್ವಾ. ಆವಾಗ ನೀಟಾಗಿ ಒಂದು 5 ನಿಮಿಷ ಮಸಾಜ್ ಮಾಡಬೇಕಾಗತ್ತೆ. ಅಂದರೆ ಫೇಸ್ಗೆ ಅಪ್ಲೈ ಮಾಡಿ 10 ನಿಮಿಷ ಬಿಟ್ಟ ನಂತರ ಫೇಸ್ಗೆ ಮಸಾಜ್ ಮಾಡಬೇಕಾಗತ್ತೆ. ಓಕೆ, ಇವಾಗ ಪ್ಯಾಕ್ ಅಪ್ಲೈ ಮಾಡಿ 10 ಮಿನಿಟ್ಸ್ ಆಗಿದೆ. ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆ ಅಂತ ಅಂದಾಗ ಜಸ್ಟ್ ನೀವು ಹಾಗೆ ಫೇಸ್ಗೆ ಮಸಾಜ್ ಮಾಡ್ಕೊಳ್ಬೇಕು. ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬೆನಿಫಿಟ್ಸ್ ಏನಂತ ಅಂದ್ಬಿಟ್ಟು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನಮ್ಮ ಸ್ಕಿನ್ನನ್ನು ಟೈಟ್ ಮಾಡುತ್ತೆ ಆ್ಯಂಡ್ ಇಂಪ್ಯೂರಿಟೀಸ್ ಏನಿರುತ್ತೆ ಅದೆಲ್ಲ ಹೊರಗಡೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸ್ಕಿನ್ ಸಾಫ್ಟ್ ಆಗುತ್ತೆ, ರಿಂಕಲ್ಸ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ, ಸ್ಕಿನ್ ತುಂಬ ಗ್ಲೋ ಇರುತ್ತೆ. ಆ್ಯಂಡ್ ಈ ಒಂದು ಏನು ಪ್ಯಾಕ್ ಹಾಕ್ತಾ ಬರೋದ್ರಿಂದ ನಿಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ. ಸ್ಕಿನ್ ಲೈಟ್ನಿಂಗ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾನು ನೋಡಿರೋ ಪ್ರಕಾರ ಈ ಥರ ಎಲ್ಲ ಬೆನಿಫಿಟ್ಸ್ ಇದೆ. ಓಕೆ, ಇವಾಗ ನಾನು ತುಂಬ ಸ್ಲೋಲಿ ನೀಟಾಗಿ ಒಂದು 5 ನಿಮಿಷ ಮಸಾಜ್ ಮಾಡ್ತೀನಿ. ಅದಾದಮೇಲೆ ಫೇಸ್ ವಾಶ್ ಮಾಡ್ತೀನಿ. ಬಿಕಾಸ್ ಆಲ್ರೆಡಿ ಆಯಿಲ್ ಕಂಟೆಂಟ್ ಇರೋದ್ರಿಂದ ತುಂಬಾ ಡ್ರೈ ಅಂತ ಅನ್ಸೋದಿಲ್ಲ, ಸ್ವಲ್ಪ ಆಯಿಲಿ ಅನ್ನೋ ಥರ ಇರುತ್ತೆ. ಒಂದು 5-10 ನಿಮಿಷ ಆದಮೇಲೆ ನೀವು ಮಸಾಜ್ ಮಾಡಿದ್ರೆ ಸಾಕು. ಮಸಾಜ್ ಮಾಡೋದ್ರಿಂದ ಮುಖ್ಯವಾಗಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದಾಗ ಈ ಸ್ಕಿನ್ ಇಶ್ಯೂಸು ನಿಮಗೆ ಅಷ್ಟಾಗಿ ಕಾಡೋದಿಲ್ಲ.
ಸೊ ನಾನು ನೋಡಿರೋ ಪ್ರಕಾರ ನನಗೂ ಟೈಮ್ ಇರ್ತಿರ್ಲಿಲ್ಲ. ಬಟ್ ಇತ್ತೀಚೆಗೆ ಸ್ವಲ್ಪ ಟೈಮ್ ಮಾಡಿಕೊಂಡು ಮತ್ತು ತುಂಬ ಜನ ನನಗೆ ಬ್ಯೂಟಿ ಟಿಪ್ನ ಕೇಳ್ತಾ ಇರ್ತೀರ. ಸೊ ನಾನೇನು ಏನು ಮಾಡ್ತಾ ಇರ್ತೀನಿ, ನಾನು ಇಲ್ಲಿ ತನಕ ಪಾರ್ಲರ್ ಈ ಥರ ಎಲ್ಲ ಏನೂ ಹೋಗಿಲ್ಲ. ಸೊ ಮನೆಯಲ್ಲೇ ಏನು ನಾನು ಮಾಡ್ತಾ ಇರ್ತೀನಿ ಅದನ್ನಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಬೋದು ಅಷ್ಟೇ. ನಾನೇನು ಬ್ಯೂಟಿಷಿಯನ್ ಅಲ್ಲ, ಬ್ಯೂಟಿ ಏನು ಇದರಲ್ಲಿ ಕೋರ್ಸ್ ಅಂತ ಏನೂ ಮಾಡಿಲ್ಲ. ಸೊ ನನಗೆ ನಾನು ಬಳಸಿ ಉಪಯೋಗಿಸಿದ್ದು ಅದರಲ್ಲಿ ಬಂದಂಥ ರಿಸಲ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೋದು. ನಿಮಗೆ ನಿಮ್ಮ ಸ್ಕಿನ್ ಟೈಪಿಗೆ ಒಂದು ಸ್ವಲ್ಪ ಚೇಂಜ್ ಮಾಡಿಕೊಂಡು ನೀವು ಟ್ರೈ ಮಾಡ್ಬೋದು. ನಾನು ವಿಡಿಯೋ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಹಾಗಾಗಿ ಸ್ಲೋಲಿ ನೀವು ಮಸಾಜ್ ಮಾಡ್ಕೊಳ್ಬೇಕಾಗತ್ತೆ. ಮಸಾಜ್ ಆದಮೇಲೆ ನೀವು ನೋಡ್ಬೋದು ಸೊ ಸ್ಕಿನ್ ಎಷ್ಟು ಗ್ಲೋ ಅಂತ ಅನ್ನಿಸ್ತಾ ಇದೆ ಅಂತ. ನಿಮ್ಮ ಸ್ಕಿನ್ ತುಂಬ ಸಾಫ್ಟ್ ಅಂತ ಅನಿಸುತ್ತೆ, ಗ್ಲೋ ಅಂತ ಅನಿಸುತ್ತೆ. ಯಾವುದೇ ಮೇಕಪ್ ಇಲ್ಲದೆ ಹೋದ್ರೂ ಸಹ ಜಸ್ಟ್ ಒಂದು ಲಿಪ್ಸ್ಟಿಕ್ ಅಪ್ಲೈ ಮಾಡಿಕೊಂಡ್ರೆ ಸಾಕು, ನೀವು ಮನೇಲಿ ಇರಿ, ಹೊರಗಡೆ ಎಲ್ಲಿಗಾದ್ರೂ ಹೋಗ್ಬೇಕಂತಂದಾಗ ಅಷ್ಟು ಚೆನ್ನಾಗಿ ಅನಿಸುತ್ತೆ. ಯಾವುದೇ ಸೋಪು ಅಥವಾ ಫೇಸ್ ವಾಶ್ ಯೂಸ್ ಮಾಡದೆ ನೀರಿನಲ್ಲೇ ಚೆನ್ನಾಗಿ ಫೇಸ್ನ ವಾಶ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಸ್ಕಿನ್ ಅಂತ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ. ಯಾವುದೇ ಮೇಕಪ್ ಮಾಡಿಲ್ಲ, ಜಸ್ಟ್ ಲಿಪ್ಸ್ಟಿಕ್ ಹಾಕಿದ್ದೀನಿ, ಹಾಗೆ ಬಿಂದಿ ಇಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮನೆಯಲ್ಲೇ ಕಿಚನಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ನ ಉಪಯೋಗಿಸ್ಕೊಂಡು ಸ್ಕಿನ್ ಕಾಪಾಡ್ಕೊಳ್ಳಿ.